ಹಿಂದಿನ ದಿನ ಅಷ್ಟೆಲ್ಲ ನಡೆದು ವಿಷಯ ಗೊತ್ತಾದ್ಮೇಲೆ ಒಂದಿನ ಹೇಗೆ ಮೀರಾ ಮಾತ್ರೆಗಳನ್ನ ತಗೊಳ್ದೆ ಸ್ಕಿಪ್ ಮಾಡಿದ್ಲೋ ಅದೇ ರೀತಿ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡ್ತಾಳೆ. 2 ವಾರ ಕಳೆಯುತ್ತೆ. ಅಷ್ಟು ದಿನಗಳನ್ನ ಮಾತ್ರೆ ತಗೊಳ್ಳೋ ಥರ ನಾಟಕ ಮಾಡಿ ತಗೊಳ್ದೆ ಎಸೆದ್ಬಿಟ್ಟಿರ್ತಾಳೆ. ವಿಷಯ ತಿಳ್ಕೊಳ್ಳೋದಕ್ಕೆ ಮನೆಯಲ್ಲಿ ಏನಾದರೂ ಸಿಗ್ಬೋದೇನೋ ಅಂತ ಮನೆಯೆಲ್ಲ ಹುಡುಕಿರ್ತಾಳೆ. ಆದರೆ ಅವ್ರ ಅಮ್ಮನ ರೂಮ್ ಒಂದನ್ನು ಬಿಟ್ಟು. ಯಾಕಂದರೆ ಅನಿತಾ ಇದ್ದಾಗ ಅವಳ ಕಣ್ಮುಂದೆ ಆ ರೂಮ್ ಒಳಗೆ ಹೋಗೋಕ್ಕಾಗ್ತಿರಲ್ಲ. ಅದು ಅಲ್ಲದೆ ಲಾಸ್ಟ್ ಇನ್ಸಿಡೆಂಟ್ ಆದಮೇಲೆ ಮೀರಾ ಒಬ್ಳನ್ನೇ ಬಿಟ್ಟು ಅನಿತಾ ಎಲ್ಲೂ ಈಚೆನೂ ಹೋಗಿರಲ್ಲ. ಹೀಗೆ ದಿನಗಳು ಕಳೆಯುತ್ತೆ. ಮನೆಯಲ್ಲಿ ಬೇಸಿಕ್ ಐಟಮ್ಸ್ ಅಂದರೆ ದಿನಸಿ ಐಟಮ್ಸ್ ಖಾಲಿ ಆಗಿರುತ್ತೆ. ಅನಿತಾ ಈಚೆ ಹೋಗಲೇಬೇಕಾದಂಥ ಸಂದರ್ಭ ಬರುತ್ತೆ. ಇಂಥ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದ ಮೀರಾಗೆ ಅನಿತಾ ಈಚೆ ಹೋಗೋ ವಿಷಯ ಕೇಳಿ ಏನೋ ಸಮಾಧಾನ ಮತ್ತು ಖುಷಿಯಾಗತ್ತೆ. ಅವಳು ಹೊರಟಿದ್ದೇ ತಡ. ಮೀರಾ ಅನಿತಾ ರೂಮ್ಗೆ ಬಂದು ವೀಲ್ ಚೇರ್ ಮೇಲೆ ಕುತ್ಕೊಂಡೆ ಎಲ್ಲೆಲ್ಲಿ ಹುಡುಕಕ್ಕಾಗುತ್ತೋ ಎಲ್ಲ ಕಡೆ ನೋಡ್ತಾಳೆ. ಏನೂ ಸಿಗಲ್ಲ. ಆದರೆ ಬೆಡ್ ಪಕ್ಕನೇ ಇದ್ದ ಸೈಡ್ ಟೇಬಲ್ದು ಡ್ರಾಯರ್ ಮಾತ್ರ ಲಾಕ್ ಆಗಿರುತ್ತೆ. ಅದ್ರ ಕೀ ಎಲ್ಲಿರ್ಬೋದು ಅಂತ ನೋಡ್ತಿರ್ತಾಳೆ. ವಾರ್ಡ್ರೋಬ್ ಮೇಲೆ ಅದ್ರ ಕೀ ಚೈನ್ ಕಾಣಿಸುತ್ತೆ. ಕೀ ಸಿಕ್ತಲ್ಲ ಅಂತ ಖುಷಿ ಏನೋ ಆಗುತ್ತೆ. ಆದರೆ ಅದನ್ನು ಎತ್ಕೋಬೇಕು ಅಂದರೆ ಅವಳು ನಿಂತ್ಕೋಬೇಕಾಗಿರುತ್ತೆ. ಒಂದು ಸಲನೂ ನಿಂತ್ಕೊಳ್ಳೋಕ್ಕಾಗದೇ ಇರೋಳಿಗೆ ಇವಾಗ ಹೇಗಾಗುತ್ತೆ, ಕೀ ಹೇಗೆ ಎತ್ಕೊಳ್ಳೋದು ಅಂತ ಒದ್ದಾಡ್ತಾ ನಿಧಾನಕ್ಕೆ ವೀಲ್ ಚೇರ್ನೇ ಹಿಡ್ಕೊಂಡು ಎದ್ದೇಳಕ್ಕೆ ಟ್ರೈ ಮಾಡ್ತಾಳೆ. ಇಷ್ಟೂ ವರ್ಷದಲ್ಲಿ ಯಾವತ್ತೂ ನಡೀದೇ ಇರೋದು ಆ ಕ್ಷಣ ನಡೆಯುತ್ತೆ. ಎಲ್ಲರೂ ಥರ ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕಾಗಿಲ್ಲ ಅಂದರೂ ಕೂಡ ಅವಳ ಕಾಲ ಮೇಲೆ ಅವಳು ಮೊದಲನೇ ಬಾರಿ ನಿಂತಿರ್ತಾಳೆ. ಆ ಕ್ಷಣ ಮಾತ್ರ ಅವಳಿಗೆ ಎಷ್ಟು ಎಮೋಷ್ನಲ್ ಆಗಿರುತ್ತೋ ಅಷ್ಟೇ ಮ್ಯಾಜಿಕಲ್ ಆಗಿರುತ್ತೆ. ಆ ಮಾತ್ರೆಗಳೇ ಅವಳ ಕಾಲಿನ ಶಕ್ತಿನ ಹಾಳು ಮಾಡಿ ಅವಳು ನಡೀದೇ ಇರೋ ಹಾಗೆ ಮಾಡಿರೋದು. ಅದನ್ನು ತಗೊಳ್ದೇ ಇದ್ದಿದ್ರೆ ಎಲ್ಲರೂ ಥರ ನಾನು ಓಡಾಡ್ಕೊಂಡಿರ್ಬೋದಿತ್ತಲ್ಲ, ಎಂಥ ಮೋಸಕ್ಕೆ ಒಳಗಾಗ್ಬಿಟ್ಟೆ ಅಂತ ತುಂಬ ಅಳ್ತಾ ಆ ಕೀನ ಎತ್ಕೊಂಡು ಡ್ರಾಯರ್ ತೆಗಿತಾಳೆ. ಅಲ್ಲಿ ಅವಳಿಗೆ ಒಂದು ಡೆತ್ ಸರ್ಟಿಫಿಕೇಟ್ ಸಿಗುತ್ತೆ. ಡೀಟೇಲ್ಸ್ ಎಲ್ಲ ನೋಡ್ತಾಳೆ. ಆಗ ತಾನೇ ಹುಟ್ಟು 2 ಗಂಟೆ ಅಲ್ಲೇ ತೀರ್ಕೊಂಡಿರೋ ಮಗುವಿನ ಡೆತ್ ಸರ್ಟಿಫಿಕೇಟ್ ಅದು ಅಂತ ಗೊತ್ತಾಗುತ್ತೆ. ಅವಳಿಗೆ ಏನೂ ಅರ್ಥ ಆಗಲ್ಲ. ಇನ್ನೂ ಏನಿರ್ಬೋದು ಅಂತ ಡ್ರಾಯರ್ ಒಳಗಿರೋದೆಲ್ಲ ತೆಗಿತಾಳೆ. ಅವಳು 2-3 ವರ್ಷದ ಮಗು ಆಗಿದ್ದಾಗ ತೆಗೆದಿರೋ ಫೋಟೋಸ್ ಸಿಗುತ್ತೆ. ಆ ಫೋಟೋಸಲ್ಲಿ ಎಲ್ಲ ಅವಳ ಕಾಲು ಚೆನ್ನಾಗೇ ಇರುತ್ತೆ. ಅಂದರೆ ಅವಳು ನಿಂತಿರುವಂಥ ಫೋಟೋಸ್ ಇರುತ್ತೆ. ಇದನ್ನು ನೋಡಿ ಏನೂ ಪ್ರಾಬ್ಲಮ್ ಇಲ್ಲದೇ ಇದ್ದರೂ ನನಗೆ ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಅನ್ನೋ ಥರ ನಂಬಿಸ್ಬಿಟ್ರಲ್ಲ ನಮ್ಮಮ್ಮ ಅಂತ ತುಂಬ ದುಃಖದಲ್ಲಿ ಅಲ್ಲೇ ಕಾಣಿಸ್ತಿರೋ ಒಂದು ಫೋಲ್ಡರ್ ಎತ್ಕೋತಾಳೆ. ಅದು ಅವಳು ಹುಟ್ಟಿದಂಥ ಹಾಸ್ಪಿಟಲ್ದು ಫೋಲ್ಡರ್ ಆಗಿರುತ್ತೆ. ಅದನ್ನು ತೆಗೆದು ನೋಡಿದಾಗ ಅವಳ ಕಣ್ಣಿಗೆ ಕಾಣಿಸ್ತಿರೋದು ನಿಜಾನಾ ಅಂತ ಶಾಕ್ ಆಗಿ ಕೂತ್ಕೋತಾಳೆ. ಅಡಾಪ್ಷನ್ ಪೇಪರ್ಸ್. ಹೌದು, ಮೀರಾ ಅನಿತಾ ಸ್ವಂತ ಮಗಳಲ್ಲ, ಅವಳನ್ನ ಮಗು ಇದ್ದಾಗಲೇ ಅಡಾಪ್ಟ್ ಮಾಡ್ಕೊಂಡಿರ್ತಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಆ ಫೋಲ್ಡರ್ ಹಿಂದೆನೇ ಅನಿತಾ ದಿನ ಬರೆಯೋ ಅಂಥ ಪರ್ಸ್ನಲ್ ಡೈರಿ ಇರುತ್ತೆ. ಮೀರಾ ತುಂಬ ಡಿಸಿಪ್ಲಿನ್ಡ್ ಆಗಿರೋದ್ರಿಂದ ಒಬ್ಬರು ಪರ್ಸ್ನಲ್ ಐಟಮ್ನ ಮುಟ್ಟಬಾರ್ದು ಅನ್ನೋದು ಕಲ್ತಿರ್ತಾಳೆ. ಆದರೆ ಈ ಬಾರಿ ಅನಿತಾ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅನ್ನೋದು ತಿಳ್ಕೋಬೇಕು ಅಂದರೆ ಡೈರಿನ ಓದಲೇಬೇಕಾಗಿರೋ ಪರಿಸ್ಥಿತಿ ಬಂದಿರುತ್ತೆ. ಅದರಿಂದ ಡೈರಿನ ಎತ್ಕೊಂಡು ಪ್ರತಿಯೊಂದು ಪೇಜ್ನೂ ಬಿಡದೆ ಓದ್ತಾಳೆ. ಅನಿತಾ ಸಿಂಗಲ್ ಪೇರೆಂಟ್. ಅವಳ ಗಂಡ ಮೋಸ ಮಾಡಿ ಅವಳನ್ನ ಬಿಟ್ಟು ಹೋಗಿರ್ತಾನೆ. ಹೀಗಿರುವಾಗ ಅವಳ ಆಸೆ ಕನಸುಗಳು ಎಲ್ಲನೂ ಅವಳ ಹೊಟ್ಟೆಲಿರೋ ಮಗು ಮೇಲೆ ಇಟ್ಕೊಂಡಿರ್ತಾಳೆ. ಆದರೆ ಅವಳಿಗೆ ಡೆಲಿವರಿ ಆಗೋ ಟೈಮಲ್ಲೇ ಅವಳ ಮಗು ಕೂಡ ಸತ್ತೋಗುತ್ತೆ. ಈ ನೋವನ್ನ ತಡೆಯೋ ಶಕ್ತಿ ಇಲ್ಲದೆ ಅವಳಿಗೆ ಹುಚ್ಚಿಡಿಯೋ ಥರ ಆಗಿರುತ್ತೆ. ಅದೇ ಟೈಮ್ಗೆ ಅವಳಿದ್ದಿದ್ದ ಹಾಸ್ಪಿಟಲಲ್ಲೇ ಇನ್ನೊಂದು ಮಗು ಹುಟ್ಟಿರೋದು ಅವಳಿಗೆ ಗೊತ್ತಾಗಿ ಮೋಸದಿಂದ ಆ ಮಗುನ ಕದ್ದು ಎಲ್ಲರ ಮುಂದೆ ಅಡಾಪ್ಟ್ ಮಾಡ್ಕೊಂಡಿರೋ ಥರ ಡೂಪ್ಲಿಕೇಟ್ ಪೇಪರ್ಸ್ನ ರೆಡಿ ಮಾಡಿ ನಂಬಿಸಿ ಮಗು ಜೊತೆ ಎಲ್ಲರಿಂದ ದೂರ ಹೋಗ್ಬಿಡ್ತಾಳೆ. ಅವಳ ಗಂಡ ಮೋಸ ಮಾಡಿ ದೂರ ಹೋದಂಗೆ ಎಲ್ಲಿ ಇವಾಗ ಸಿಕ್ಕಿರೋ ಮಗುನು ನನ್ನಿಂದ ದೂರ ಆಗ್ಬಿಡುತ್ತೋ, ನನ್ನ ಬಿಟ್ಟು ಬೇರೆಯವ್ರನ್ನ ಹಚ್ಕೊಬಿಡುತ್ತೋ ಅನ್ನೋ ಆತಂಕದಲ್ಲಿ ಯಾವಾಗಲೂ ಅವಳು ನನ್ನ ಜೊತೆನೇ ಇರಬೇಕು ಅನ್ನೋ ಸ್ವಾರ್ಥದಲ್ಲಿ ಆ ಮಾತ್ರೆಗಳನ್ನ ಅವಳೇ ಕೊಡೋಕ್ಕೆ ಶುರು ಮಾಡಿರ್ತಾಳೆ. ಇದೆಲ್ಲ ಗೊತ್ತಾದ ಮೇಲೆ ಕೈಯಲ್ಲಿದ್ದ ಡೈರಿ ಕೆಳಗೆ ಬೀಳುತ್ತೆ. ಮೀರಾಗೆ ಇದೆಲ್ಲ ನಿಜಾನಾ? ಈ ಥರನೂ ಒಬ್ಬರು ಫ್ರೀಡಮ್ ಕಿತ್ಕೊಳ್ಳೋಕ್ಕಾಗುತ್ತಾ? ಅವ್ರ ಸ್ವಾರ್ಥಕ್ಕೆ ಇನ್ನೊಬ್ರು ಜೀವನನೇ ಹಾಳು ಮಾಡೋಕ್ಕಾಗುತ್ತಾ ಅಂತ ಹುಚ್ಚಿಡಿಯುತ್ತೆ. ಸಿಕ್ಕಿರೋ ಡೆತ್ ಸರ್ಟಿಫಿಕೇಟ್ ಅವಳು ನಿಜವಾದ ಮಗುದು, ಇನ್ನೊಬ್ಬರಿಂದ ಕತ್ಕೊಂಡು ಬಂದು ಸಾಕ್ತಿರೋ ಮಗು ನಾನು ಅನ್ನೋದು ತಿಳಿಯುತ್ತೆ. ಅನಿತಾಗೆ ಆಗಿರೋ ನೋವು ಅರ್ಥ ಆದರೂ ಕೂಡ ಇಂಥ ಮೋಸಕ್ಕೆ ಒಳಗಾಗಿ ಅವಳು ಅನುಭವಿಸಿರೋ ನೋವಿಂದ ಒಂದು ಕ್ಷಣನೂ ಆ ಮನೇಲಿರಬಾರ್ದು ಅಂತ ಡಿಸೈಡ್ ಆಗ್ತಾಳೆ. ಮನೆಯಿಂದ ಹೇಗಾದರೂ ದೂರ ಹೋಗ್ಬಿಡ್ಬೇಕು ಅಂತ ಹೋಗ್ತಾಳೆ. ಆದರೆ ಡೋರ್ನ
ಈಚೆಯಿಂದ ಲಾಕ್ ಮಾಡ್ಕೊಂಡು ಹೋಗಿರ್ತಾಳೆ ಅನಿತಾ. 2 ವಾರದಿಂದನೂ ಪಾರ್ಕ್ಗೆ ಹೋಗದೆ ಅವಳ ಲೈಫ್ ಸ್ಟೈಲಲ್ಲಿ ಒಂದು ರುಟೀನ್ ಆಗಿದ್ದ ಅದನ್ನ ನಿಲ್ಸಿದ್ರಿಂದ ಅಲ್ಲಿ ಅಬ್ಸರ್ವ್ ಮಾಡ್ತಿದ್ದ ಹುಡುಗ ಏನಾಗಿರ್ಬೋದು, ಯಾಕೆ ಬಂದಿಲ್ಲ ಅಂತ ನೋಡ್ಕೊಂಡು ಹೋಗೋಕ್ಕೆ ಅದೇ ಟೈಮ್ಗೆ ಮನೆ ಹತ್ರ ಬಂದು ಡೋರ್ ನಾಕ್ ಮಾಡಕ್ ಹೋಗ್ತಾನೆ. ಆದರೆ ಅದು ಈಚೆಯಿಂದಾನೇ ಲಾಕ್ ಆಗಿರೋದನ್ನ ನೋಡಿ ವಾಪಸ್ ಹೊರಡ್ತಾನೆ. ಆದರೆ ಮೀರಾ ಒಳಗಿಂದ ಡೋರ್ ತೆಗಿಯಕ್ಕೆ ಟ್ರೈ ಮಾಡ್ತಿರೋ ಶಬ್ದ ಕೇಳಿ ಒಳಗೆ ಯಾರಾದರೂ ಇರ್ಬೋದಾ ಅಂತ ಕಿಟಕಿಯಿಂದ ನೋಡಕ್ ಬರ್ತಾನೆ. ಇದು ಮೀರಾ ಗಮನಕ್ಕೆ ಬರುತ್ತೆ. ಆ ಹುಡುಗನ್ನ ನೋಡಿ ಯಾರೋ ಒಬ್ರು ಸಹಾಯಕ್ಕೆ ಸಿಕ್ಕಿದ್ರು ಅಂತ ತುಂಬಾ ಧೈರ್ಯ ಮಾಡಿ ಕಿಟಕಿಯಲ್ಲೇ ಅವನ ಹತ್ರ ಹೋಗಿ ಆಗಿರೋ ಅಷ್ಟೂ ವಿಷಯನೂ ಹೇಳಿ ಸಹಾಯ ಮಾಡಕ್ ಕೇಳ್ತಾಳೆ. ಅವನು ಡೋರ್ನ ತೆಗಿಯೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾನೆ. ಅಷ್ಟರಲ್ಲಿ ಅನಿತಾ ವಾಪಸ್ ಬರ್ತಿರೋದು ನೋಡಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ಅನಿತಾ ಮನೆ ಒಳಗೆ ಬರ್ತಾಳೆ. ಐಟಮ್ಸ್ ಎಲ್ಲನೂ ಟೇಬಲ್ ಮೇಲೆ ಇಟ್ಟು ಪರ್ಸ್ನ ರೂಮಲ್ಲಿ ಇಡಕ್ಕೆ ಹೋದಾಗ ಕೆಳಗೆ ಬಿದ್ದಿರೋ ಡೈರಿ ಅನಿತಾ ಕಣ್ಣಿಗೆ ಬೀಳುತ್ತೆ. ಅದರಿಂದ ಎಲ್ಲ ವಿಷಯ ಮೀರಾಗೆ ಗೊತ್ತಾಗಿರುತ್ತೆ ಅಂತ ಅರ್ಥ ಆಗಿ ಮುಗೀತು ನನ್ನ ಕತೆ, ನನ್ನ ಮಗಳು ನನ್ನಿಂದ ದೂರ ಆಗ್ಬಿಡ್ತಾಳೆ, ಹೇಗಾದರೂ ಇಲ್ಲೇ ಉಳಿಸ್ಕೋಬೇಕು ಅಂತ ಒಂದು ನಿದ್ದೆ ಬರೋ ಮೆಡಿಸಿನ್ ಹಾಕಿ ಇಂಜೆಕ್ಷನ್ನ ತಗೊಂಡು ಬರ್ತಿರ್ತಾಳೆ. ಅದೇ ಓಪನ್ ಆಗಿರೋ ಡೋರಿಂದ ಈಚೆ ಹೋಗ್ಬಿಡ್ಲಾ ಅಂತ ಮೀರಾ ಯೋಚನೆ ಮಾಡ್ತಾ ಎದ್ದು ಹೋಗೋಕ್ಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲಿ ಅನಿತಾ ಬಂದು ಅವಳನ್ನ ಗಟ್ಟಿಯಾಗಿ ಹಿಡ್ಕೋತಾಳೆ. ಅದೇ ಟೈಮ್ಗೆ ಸರಿಯಾಗಿ ಪೊಲೀಸ್ ವ್ಯಾನ್ದು ಸೈರನ್ ಕೇಳಿಸುತ್ತೆ. ಎಲ್ಲಿ ಇನ್ನೊಂದು ಅನಾಹುತ ಆಗ್ಬಿಡುತ್ತೋ ಅಂತ ಇಂಜೆಕ್ಷನ್ನ ಮೀರಾಗೆ ಕೊಟ್ಬಿಡ್ತಾಳೆ. ಆ ಕಡೆ ನೋಡಿದ್ರೆ ಓಡೋಗಿದ್ದ ಹುಡುಗ ಪೊಲೀಸ್ ಅವ್ರಿಗೆ ವಿಷಯ ಎಲ್ಲ ತಿಳಿಸಿ ಜೊತೆಲಿ ಕರ್ಕೊಂಡು ಬಂದಿರ್ತಾನೆ. ಬಂದವರು ಡೈರೆಕ್ಟಾಗಿ ಮನೆ ಒಳಗೆ ಬಂದು ಅಲ್ಲಿ ಆಗ್ತಿರೋ ಸಿಚುವೇಶನ್ನ ಅಬ್ಸರ್ವ್ ಮಾಡ್ತಾರೆ. ಅದರಿಂದ ಆ ಹುಡುಗ ಹೇಳಿರೋದು ನಿಜ ಅನ್ನೋದು ಅವರಿಗೆ ಅರ್ಥ ಆಗಿ ಅನಿತಾನ ಅರೆಸ್ಟ್ ಮಾಡಿ ಮೀರಾನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಒಂದು ಕಡೆ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳಿ ನಂಬಿಸಿ ಮಗುನ ಕದ್ದು ಮೋಸ ಮಾಡಿದ್ದಕ್ಕೆ ಅನಿತಾಗೆ ಸರಿಯಾದ ಶಿಕ್ಷೆ ಆಗ್ತಿದ್ರೆ, ಇನ್ನೊಂದು ಕಡೆ ಕದ್ದಿರೋ ಮಗುವಿನ ನಿಜವಾದ ತಂದೆ ತಾಯಿನ ಹುಡ್ಕೋ ಪ್ರಯತ್ನ ಮಾಡಬೇಕು ಅಂತ ವಿಷಯನ ಪಬ್ಲಿಕ್ ಮಾಡಿ ನ್ಯೂಸ್ ಚಾನೆಲ್ಸ್ಗೆ ರಿಪೋರ್ಟ್ ಮಾಡಿರ್ತಾರೆ. ಅವ್ರ ಮಗಳಿಗೆ ಹೀಗಾಗಿರೋ ವಿಷಯ ಗೊತ್ತಾಗಿ ಇಷ್ಟು ವರ್ಷ ಹುಡುಕ್ತಿದ್ದ ಮಗು ಕೊನೆಗೂ ಸಿಕ್ತಲ್ಲ ಅನ್ನೋ ಖುಷಿಯಲ್ಲಿ ಓಡೋಡಿ ಹಾಸ್ಪಿಟಲ್ಗೆ ಬಂದು ಮೀರಾನ ಹುಡುಕಾಡ್ತಿರ್ತಾರೆ. ಆದರೆ ಅಲ್ಲಿರೋ ಪೊಲೀಸ್ ಮತ್ತೆ ಆ ಹುಡುಗಿಗೆ ಮೋಸ ಆಗಬಾರ್ದು ಅಂತ ಎಲ್ಲ ಥರ ಚೆಕ್ ಮಾಡಿ ಇನ್ಫಾರ್ಮೇಷನ್ ತಗೊಂಡು ಅವರೇ ಅವಳ ತಂದೆ ತಾಯಿ ಅಂತ ಕನ್ಫರ್ಮ್ ಆದಮೇಲೆ ಮೀರಾ ಹತ್ರ ಕರ್ಕೊಂಡೋಗಿ ನಿನ್ನ ನಿಜವಾದ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ಒಂದ್ ಮಾಡ್ತಾರೆ. ಈ ಕತೆ ನಿಮಗಿಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ಥರ ಇನ್ನೂ ತುಂಬ ಒಳ್ಳೆ ಕತೆಗಳನ್ನ ತರ್ತೀನಿ. ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಬಾರಿ ಸಿಗೋವರೆಗೂ ಸುರಕ್ಷಿತವಾಗಿರಿ, ಹಾಗೆ ಕಾಯ್ತಾ ಇರಿ. ಥ್ಯಾಂಕ್ ಯು.